ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ದಿನಾಂಕ ಮಾರ್ಚ್ 1, 2025 ರಂದು ಮುಂಜಾನೆ 11 ಗಂಟೆಗೆ ಜಿಲ್ಲೆಯ ನವನಗರದ ಸೆಕ್ಟರ್ ನಂಬರ 8ರ ಹೆಲಿಪ್ಯಾಡ್ ಬಳಿ ಇರುವ ಸಂಜಯ ಹೋಟೆಲಿನ ನೆಲಮಹಡಿಯ ಪ್ರಾಂಗಣದಲ್ಲಿ ಬೆಳಗಾವಿ ವಿಭಾಗದ ಸಂಚಾಲಕರಾದ ಸಂಜಯ ಕಂಬಾಗಿರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಆಯ್ಕೆಯಾದ ಯುವರಾಜ ಬಂಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಸಂಚಾಲಕರಾದ ಸಂಜಯ ಕಂಬಾಗಿರು ತಮ್ಮ ನೇತೃತ್ವದ ಪರ ಹಾಗೂ ಜಿಲ್ಲಾಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಪ್ರಸ್ತುತ ಕಾಲಘಟ್ಟದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರು ಎನಿಸಿಕೊಂಡ ನಾವು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಚಾರಧಾರೆಗಳು ಮೈಮರೆತಿದ್ದರಿಂದ ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೆಸಿ ನಮಗೆ ಸಂವಿಧಾನ ನೀಡಿದ ಹಕ್ಕುಗಳಿಂದ ವಂಚಿತವನ್ನಾಗಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ. ಹಾಗೂ ಪ್ರಸ್ತುತ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಂವಿಧಾನದ 541 ಪ್ರತಿಗಳನ್ನು ಬದಲಾಯಿಸುವ ಕಾರ್ಯಸೂಚಿಯನ್ನು ಹಾಕಿಕೊಂಡಿದೆ. ಅದಕ್ಕೆ ನಿರ್ದೇಶ ಎಂಬಂತೆ ಇತಿಹಾಸವನ್ನು ಗಮನಿಸಿದಾಗ ಮನುವಾದಿಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರೆಂಬ ಚಾತುರ್ವರ್ಣ ವ್ಯವಸ್ಥೆಯೇ ನಮ್ಮೆದರಿಗಿದೆ. ಹಾಗಾಗಿ ಸಾಕಷ್ಟು ಪ್ರಜ್ಞಾವಂತರು ಪ್ರಬುದ್ಧರಾಗಿದ್ದರೂ ಸಹ ನಮ್ಮನ್ನು ನಾವು ಮತ್ತು ನಮ್ಮ ಹಕ್ಕುಗಳನ್ನು ಯಾಕೆ ಸಂರಕ್ಷಿಸಿಕೊಳ್ಳುವಲ್ಲಿ ವಿಫಲವಾಗುತ್ತಿದ್ದೇವೆ ಎಂದರೆ ನಮ್ಮ ಒಗ್ಗಟ್ಟಿನ ಕೊರತೆ ಇರುವುದರಿಂದ ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮ ದೌರ್ಬಲ್ಯವೇ ಬಂಡವಾಳವನ್ನಾಗಿಸಿಕೊಂಡು ನಮ್ಮನ್ನು ಗುಲಾಮರಂತೆ ನಡೆಸಿಕೊಳ್ಳಲಾಗುತ್ತಿದೆ. ಹಾಗಾಗಿ ನಮ್ಮ ಜನಾಂಗದ ಭವಿಷ್ಯದ ಜೀವನವು ಸಂವಿಧಾನದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಸರಿಸಮಾನತೆ ಜೀವನ ಪಡೆಯಲು ಹಳ್ಳಿಯಿಂದ ಹಿಡಿದು ರಾಷ್ಟ್ರಮಟ್ಟದವರೆಗಿನ ಸಂಘಟನೆಯು ಸಶಕ್ತಗೊಳ್ಳಬೇಕಿದೆ. ಹಾಗಾಗಿ ಜಿಲ್ಲಾ ಸಂಚಾಲಕರಾಗಿ ಮತ್ತು ಜಿಲ್ಲಾ ಸಮಿತಿ, ಸಲಹಾ ಸಮಿತಿ, ತಾಲೂಕಾ ಸ್ತರದ ಮತ್ತು ಗ್ರಾಮ ಸ್ತರದ ಪದಾಧಿಕಾರಿಗಳು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಂಘಟನೆ ಬಲಪಡಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಜಿಲ್ಲಾ ಮಟ್ಟದ ಎಲ್ಲ ಸ್ತರದ ಘಟಕಗಳಿಗೆ ಪದಾಧಿಕಾರಿಗಳನ್ನು ಘೋಷಿ ಸನ್ಮಾನಿಸಿ ಪದಗ್ರಹಣ ಮಾಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಸಂಘಟನಾ ಸಂಚಾಲಕರಾದ ಸಂಗಮೇಶ ಕಾಂಬಳೆರು ವೇದಿಕೆ ಅಲಂಕರಿಸಿದರೆ ಜಿಲ್ಲೆಯ 9 ತಾಲೂಕುಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ನವನಗರ, ಬಾಗಲಕೋಟೆ. भीमशी माझा संघ ಅವರು ಕೂಡ ವೇದಿಕೆ ಮೇಲೆ ಆಗಬೇಕು. ಅದೇ ಮೊನಾಕ್ರಿನಿಂದ ಅವರು ಕೂಡ ವೇದಿಕೆಗೆ ಆಗಬೇಕು. ಹೊಸಮಣಿ ಕೆಳಗಡೆ ತಾಲೂಕು ಶೆಟ್ಟರ್ ಡಾಕ್ಟರ್ ಅವರು ಕೂಡ ಬಾಗಲಕೋಟೆ ನಗರದ ಪ್ರಧಾನ ಸಂಚಾಲಕರನ್ನಾಗಿ ನಮ್ಮ ಜೊತೆ ಇವತ್ತು ಇದು ಮಾಡಿರ್ತಕ್ಕಂಥ ಹೊನ್ನಾಳಿಯಾಗಿರ್ತಕ್ಕಂಥ ಮಹಾದೇವ್ ನಾಯಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ದಯವಿಟ್ಟು ಇದೇ ರೀತಿ ಕಲೀಂ ರೋಡ್ ಇವರು ಕೂಡ ನಗರ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಅಬ್ದುಲ್ ರೆಹಮಾನ್ ನದಾಫ್ ಇವರನ್ನು ಕೂಡ ನಗರ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಸುನೀಲ್ ಪರವಾಗಿ ಶಾಲು ಮುನ್ನಾ ಮುರ್ನಾ ನಗರ ಘಟಕ ಸಂಘಟನಾ ಕೂಡ ಅಭಿನಂದನೆಗಳ ಜೊತೆ ಸದಾ ಇರ್ತಕ್ಕಂಥ ಒಟ್ಟರೆ ಎಲ್ಲದ್ರಿ ಅಲ್ಲಿಗೆ ಹೋದ್ರೆ ಅವ್ರನ್ನೂ ಕೂಡ ತಾಲೂಕು ಸಂಘಟನಾ ಸಂಚಾಲಕರಾಗಿ ನಾವು ಆಯ್ಕೆ ಮಾಡಿದ್ವಿ. ಶೇಖಪ್ಪರನ್ನ ಅವರು
धम्मं शरणं गच्छामि संघं शरणं गच्छामि द्वितीयाम्पि बुद्धं शरणं गच्छामि द्वितीयाम्पि धम्मं शरणं गच्छामि तृतीयाम्पि संघं शरणं गच्छामि तृतीयाम्पि बुद्धं शरणं गच्छामि तृतीयाम्पि धम्मं शरणं गच्छामि तृतीयाम्पि संघं शरणं गच्छामि पानातिपाता वेरमणि सिक्खापदं समादियामि अभिन्नदाना वेरमणि सिक्खापदं समादियामि मुसावादा वेरमणि सिक्खापदं समादियामि कामेशो मिच्छाचारा वेरमणि सिक्खापदं समादियामि साधु 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 महाकालिक तथागत गौतम बुद्ध की जय बोधिसत्व डॉक्टर बाबा साहेब अंबेडकर की जय जय भीम जय भीम ಆಗುಂಪುಟ ಜಿಲ್ಲಾ ಸಮಿತಿ ಸಭೆಯನ್ನು ನಾವೆಲ್ಲರೂ ಆಗಮಿಸಿದ್ರಿ ನಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮುಖಾಂತರ ನಂದೇ ಆದ ಒಂದು ಹೆಜ್ಜೆಯನ್ನು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಣ್ಣ ಪೌರ್ಣಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಚಳವಳಿ ಗಟ್ಟಿಯಾಗಿ ಏನು ಚಳವಳಿಗಳದಾವಲ್ಲ ಅವು ಅಮೆಂಡ್ಮೆಂಟ್ ಆಗಿ ಸರ್ಕಾರದ ಅಮೆಂಡ್ಮೆಂಟ್ಗಳಾಗಿ ಕೂಡ ಆಗಿದ್ದಾವೆ, ಬದಲಾವಣೆ ಆಗಿದ್ದಾವೆ. ಅಂದ್ರೆ ಹೋರಾಟ ಒಂದು ಮನುಷ್ಯರಲ್ಲಿ ಹೋರಾಟ ಏನಪ್ಪ ಅಂದ್ರೆ ಅದು ನಮ್ಮ ಹಕ್ಕುಗಳನ್ನ ನಾವು ಪಡೆಯೋಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗಿತ್ತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಕ್ಕಳ ಮತ್ತು ಹೆಂಡತಿ ತಂದೆ ತಾಯಿಗಳ ಒಂದು ಊರಿ ಮೇಲೆ ಇವತ್ತು ಒಂದು ಸಂವಿಧಾನ ಬರೆದುಕೊಟ್ಟಿದ್ದಾರೆ ಅವರು. ಅದನ್ನು ನಾವು ವಿದ್ಯಾವಂತರಾದರು ಪ್ರಜ್ಞಾವಂತರಾದರು ವಿಚಾರ ಮಾಡ್ಬೇಕಾಗತ್ತೆ. ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವು ಹೊತ್ತೊಯ್ಯಲಿಕ್ಕಪ್ಪ ಅಂತಂದ್ರೆ ನಾವಿದ್ದು ಸತ್ತಂಗ. ಇವತ್ತು ಸಂವಿಧಾನ ಅಪಾಯದ ಅಂಚಿನಲ್ಲಿದೆ, ನಾವೆಲ್ಲರೂ ಗಮನಿಸಿದ್ರಿ. 2024 ಒಂದೇನು RSS ಹುಟ್ಟಿ 3 ವರ್ಷ ಆಯಿತು. ಅವರ ಅಜೆಂಡಾ ಏನಪ್ಪಾ ಅಂತಂದ್ರೆ ಈ ಭಾರತೀಯ ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಒಂದು ಅಜೆಂಡಾ ಇಟ್ಕೊಂಡಿದ್ರು. ಈಗ ಮಾನ್ಯ ಕುಂಭಮೇಳದ ಮಾಡಿದ್ರು. ಆ ಕುಂಭಮೇಳದಲ್ಲಿ 511 ಒಂದು ಪ್ರತಿಗಳ ಒಂದು ಸಂವಿಧಾನವನ್ನು ತಂದೆವು, ಅದನ್ನು ಜಾರಿಗೊಳಿಸುವ ಕೂಡ ಹೇಳಿದ್ರು. ಅಂದ್ರೆ ಪದೇ ಪದೇ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಸಂವಿಧಾನಗಳು ಒಪ್ಪಿಕೊಂಡಾಗ ಬ್ರಹ್ಮಾನಿಗಳು ಇವತ್ತು ಅವರ ಅಜೆಂಡಾ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಮನುಸ್ಮೃತಿ ಏನಿಲ್ಲ ಅದ 97ರಲ್ಲಿ ಆ ಸ್ಮೃತಿ ಬರ್ಕೊಂಡು ಮನುಸ್ಮೃತಿಯನ್ನು ಬಳಸಿರ್ತಾರ. ಅದೇನ್ ಹೇಳಕ್ ಮನುಸ್ಮೃತಿ ಹೇಳದಪ್ಪ ಅಂತಂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದೇಶ 4 ವರ್ಣಾಶ್ರಮಗಳನ್ನು ಮಾಡಿದ್ದಾರೆ. ಇವತ್ತು 4 ವರ್ಣಾಶ್ರಮ ಅಂದ್ರೆ ಬ್ರಾಹ್ಮಣ ತಲೆಯಿಂದ ಬ್ರಾಹ್ಮಣರು ಹುಟ್ಟಿದ್ರು, ಭುಜೆಯಿಂದ ಕ್ಷತ್ರಿಯ ಹುಟ್ಟಿದ್ರು, ಬಟ್ಟೆಯಿಂದ ವೈಶ್ಯರು ಹುಟ್ಟಿದ್ರು, ಪಾದದಿಂದ ಶೂದ್ರರು ಹುಟ್ಟಿದ್ರು ಅಂತ ಹೇಳ್ತಾರ ಅವರು. ಅಂದ್ರ ದೇವರು ಕಲ್ಪನೆ ಆಗ್ತಾರ ದೇವರ ಕಲ್ಪನೆಗಳ ವಿಚಾರದಲ್ಲಿ ಅಂದ್ರೆ ಸಾಧ್ಯತೆ ಮನುಷ್ಯ ತಲೆಯಿಂದ ಅಡಿಬೋದಾ, ಭುಜಿಂದ ಅಡಿಬೋದಾ? ಮನೋವಾದವನ್ನ ಧಿಕ್ಕರಿಸಬೇಕಾಗಿದೆ. ಇವತ್ತು ಅಂಬೇಡ್ಕರ್ ಅವರು ಅಂತ ಹೇಳಿದ್ರು, ನೀವು ಎಲ್ಲಿವರೆಗೆ ಪ್ರಜ್ಞಾವಂತರಾಗಲ್ವೋ, ನೀವು ಎಲ್ಲಿವರೆಗೆ ವಿಚಾರವಂತರಾಗಲ್ವೋ, ನೀವು ಎಲ್ಲಿವರೆಗೆ ಹೋರಾಟಕ್ಕೆ ಅಡಿಯಾಗೋದಿಲ್ವೋ ಅಲ್ಲಿ ಮಠ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ನಮ್ಮ ಹೋರಾಟ ಯಾಕೆ ಬೇಕಪ್ಪ ಅಂತಂದ್ರೆ ಸಂಘಟನೆ ಯಾಕೆ ಬೇಕಂದ್ರೆ ನಮ್ಮ ಹಕ್ಕುಗಳನ್ನು ನಾವು ಪಡಿಲಿಕ್ಕೆ ಸಂಘಟನೆ ಅವಶ್ಯಕವಾಗಿದೆ, ಅನಿವಾರ್ಯವಾಗಿ ಕೂಡ ಆಗಿದೆ. ಅದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ಇವತ್ತು ಏನ್ ಹೇಳ್ತಾರ ಅವರು, ಇವತ್ತು ಅಂಬೇಡ್ಕರ್ ಫೋಟೋ ಪೂಜೆ ಮಾಡಿ ಬಂದಂತವ್ರು ಏನ ಅಂಬೇಡ್ಕರ್ ಸಂವಿಧಾನ ಬೇಡ ಅನ್ನೋ ವಿಚಾರ ಬಂದ್ಬಿಟ್ಟಾರೆ. ಅಂಬೇಡ್ಕರ್ ಆಶಯಗಳನ್ನು ಬೇಡ ಅಂತ ಹೇಳ್ತಾರ. ಕುಂಭಮೇಳ ಎದಕ್ ಮಾಡಬಾರ್ದು, ಶಿಕ್ಷಣವಂತರಾಗಬಾರ್ದು ಅನ್ನೋದು ಒಂದು ಅಜೆಂಡಾ. ಅದನ್ನ ಬಿಟ್ಟರೆ ಏನ್ ಇರಂಗಿಲ್ಲ. ಹೀಗಾಗಿ ನಾವೆಲ್ಲರೂ ವಿಚಾರವಂತರದ್ರಿ, ಪ್ರಜ್ಞಾವಂತರದ್ರಿ, ಯುವಕರದ್ರಿ ಜಾಸ್ತಿ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕದ ಸಂಘ ಸಂಸ್ಥೆ ಅಂಬೇಡ್ಕರ್ ವಾದವನ್ನು ಕಟ್ಟುವಂತ ಶಕ್ತಿ ನಿಮ್ಗ ನೀವು ಪಡ್ಕೋಬೇಕದನ್ನ ಟ್ರೈನಿಂಗ್ಗಳನ್ನು ಪಡಿಬೇಕು. ನೀವು ಅಧ್ಯಯನ ಶಿಬಿರಗಳಲ್ಲಿ ಶಿಬಿರಗಳನ್ನು ತಗೊಳ್ಬೇಕು ನೀವು. ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಆಶಯಗಳನ್ನು ನಾವು ನೆರವೇರಿಸಬೇಕಾಗಿತ್ತು. ಇವತ್ತು ಸ್ವಾರ್ಥ ಅಲ್ಲ, ಅಂಬೇಡ್ಕರ್ ಆಶಯಗಳನ್ನ ನಾವು ನಮ್ಮ ಮಕ್ಕಳಿಗೆ ಚಿತ್ರಿಸಬೇಕಾಗಿತ್ತು. ಇವತ್ತು ನಾವು ಏನು ಸಂಘಟನೆ ಒಂದು ಏನೋ ಹೊರಗೆ ಅನ್ಕೊಡ್ರಿ, ನಾಳೆ ಇವತ್ತೇನ್ ಮಾಡೋದವ್ರು ಇವತ್ತ 100 ವರ್ಷದ ಅಜೆಂಡಾ ಹಿಡಿತಾರೆ. ಭಾರತೀಯ ಸಂವಿಧಾನ ಬದಲಾವಣೆ ಮಾಡ್ಬೇಕಂತ ಅವರು ನಾವು ಇವತ್ತು ನಮ್ಗೆ ವಯಸ್ಸಾಗಿರ್ತದೆ ಒಂದು 40-50 ವರ್ಷ ಏನ ಜಿಲ್ಲಾ ಸಮಿತಿ ಪುನರ್ರಚನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಪೌರ್ಣಶಂಕರ್ ಅವರು ಬಂದಿದ್ರು. ಅವ್ರ ನೇತೃತ್ವದಲ್ಲಿ ಸಂಚಾಲಕರನ್ನಾಗಿ ನಮ್ಮ ಯುವರಾಜ್ ಬಂಡಿ ಅವರನ್ನು ಘೋಷಣೆ ಮಾಡಿದ್ರು. ಸ್ವಲ್ಪ ಯಾಕೋ ಅಲ್ಲ ಆಯ್ತು. ಅದು ಸಾಹೇಬರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು.
ಹಾಗೆಯೇ ಮತ್ತೊಮ್ಮೆ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಈಗ ಸಂಘಟನೆಯಲ್ಲಿ 9 ಜನ ಪದಾಧಿಕಾರಿಗಳಿರ್ತಾರೆ. ಒಬ್ಬರು ಸಂಚಾಲಕರು, ಒಬ್ಬರು ಖಜಾಂಚಿ, ಉಳಿದವರೆಲ್ಲ 7 ಮಂದಿ ಸಂಘಟನಾ ಸಂಚಾಲಕರಾಗಿರ್ತಾರಲ್ಲಿ, ಅಧ್ಯಕ್ಷ ಉಪಾಧ್ಯಕ್ಷ ಆಗಿರಲಿ. ಅದಕ್ಕಾಗಿ ನೀವು ಪ್ರತಿಯೊಂದು ತಾಲೂಕಿನಿಂದ ಏನ ಜಿಲ್ಲಾ ಸಂಘಟನಾ ಸಂಚಾಲಕರು ಏನಾಗ್ತೀರಿ, ಹಾಗೇನೆ ತಾಲೂಕಾ ಸಂಚಾಲಕರು ಏನಾಗ್ತಿದ್ರಿ, ನೀವು 9 ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾದಲ್ಲಿ ಹಾಗೇನೆ ಗ್ರಾಮ ವಲಯ ಮತ್ತು ಗ್ರಾಮ ಪಂಚಾಯತ್ ವಿಚಾರಗಳು ಬಂದ್ಬಿಡುತ್ತೆ. ಸೇಮ್ ಇದೆ ಏನ್ ಜಿಲ್ಲಾ ರಾಜ್ಯ ಸಮಿತಿ ಆಗಿರುತ್ತೆ ಹಂಗೆ ಎಲ್ಲ. ಈ ಜಿಲ್ಲಾ ಸಮಿತಿಯನ್ನು 9 ಮಂದಿ ಪದಾಧಿಕಾರಿಗಳ 9 ಮಂದಿ ಪ್ರಧಾನ ಸಂಚಾಲಕರೊಬ್ಬರು, ಒಬ್ರು ಖಜಾಂಚಿ, ಉಳಿದೆಲ್ಲ ಸಂಘಟನಾ ಸಂಚಾಲಕರಾಗಿರ್ತೀರಿ. ಆಮೇಲೆ ಮಹಿಳಾ ಒಕ್ಕೂಟದ ಸೇಮ್ ಒಂದೇ ಬರುತ್ತೆ. ಆಮೇಲೆ ನಗರ ಸಮಿತಿ, ವಿದ್ಯಾರ್ಥಿ ಒಕ್ಕೂಟ ಅಂತಂದ್ರೆ ನಿಮ್ಮ ಕಂಪ್ಲೀಟ್ ಬಾಡಿ ಇದು ಜಿಲ್ಲಾದು, ಅದನ್ನ ನೀವು ಮಾಡಬೇಕು. ಅದೇ ಯುವರಾಜ್ ಹೇಳಿದ್ರು, ಸ್ಟ್ಯಾಂಡ್ ಕೊಂಡಿದ್ರು ಅವರು ಏನೋ ಕರ್ನಾಟಕ ಹಾಗೆಯೇ ನಾವು ಜಿಲ್ಲಾ ಸಂಚಾಲಕರಾಗಿ ಬಾಗಲಕೋಟೆ ನಾವು ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರ್ತಕ್ಕಂಥ ಸುರೇಶ್ ನಂದಿ ಅವರನ್ನು ಕೂಡ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸಂಘಟನೆ ಮಾಡಕ್ಕೆ ನಮ್ಮ ಜೊತೆ ಇದ್ರು. ಕಾರಣಾಂತರಗಳಿಂದ ಸ್ವಲ್ಪ ಮತ್ತೆ ವಾಪಸ್ ಬಂದಿದ್ದ ತಾಲೂಕಿಂದ ಬಸವರಾಜ್ ನಿರ್ಣಾಯಕ್ ಅವರನ್ನ ನಮ್ಮ ಜಿಲ್ಲಾ ಈಗ ಹೊಸ ಕಮಿಟಿ ಆದ್ಮೇಲೆ ಅದೇನು ಇದು ಬೇಡ. ನೀವು ಎಷ್ಟು ಜನ ಕರ್ಕೊಂಡ್ ಬರ್ತೀರಿ ಅಂತ ಲೆಕ್ಕ ಹೇಳಿದ್ರೆ ನಾವು ಇನ್ನೂ ಹೆಚ್ಚು ಜನ ಕರ್ಕೊಂಡ್ಬಂದು ಜಿಲ್ಲಾವರು ಮಾಡೂರು ತಾಲೂಕು ಪ್ರಧಾನ ಸಂಚಾಲಕರಾಗಿ ಯಲ್ಲಪ್ಪ ಕಡಿಮಣಿಯವರನ್ನ ಆಯ್ಕೆ ಮಾಡಲಾಗಿದೆ. ಅಭಿನಂದನೆಗಳು. ತಾಲೂಕು ಸಂಘಟನಾ ಸಂಚಾಲಕರಾಗಿ ಕುಮಾರ್ ಹಂಚನಾಳ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅವ್ರಿಗೂ ಕೂಡ ಅಭಿನಂದನೆಗಳು. ತಾಲೂಕು ಸಂಘಟನಾ ಸಂಚಾಲಕರಾಗಿ ನಮ್ಮ ಜೊತೆ ಇರ್ತಕ್ಕಂಥ ಪ್ರಕಾಶ್ ಡಬ್ಲ್ಯೂ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅವರಿಗೂ ಕೂಡ ಸಂಘಟನಾ ಸಂಚಾಲಕರಾಗಿ ತಾಲೂಕು ಸಂಘಟನಾ ಸಂಚಾಲಕರಾಗಿ ಬಸವರಾಜ್ ಗಂಡಿನವರು ಬೊಮ್ಮನಿಗೆಯಿಂದ ಇವರನ್ನು ಆಯ್ಕೆ ಮಾಡಿದ್ದು. ಅದೇ ರೀತಿಯಾಗಿ ಬಿನ್ಸಿ ಮಾದರ್ ಸಂಗಾಪುರದಿಂದ ಇವರು ತಾಲೂಕು ಸಂಘಟನಾ ಸಂಚಾಲಕರಾಗಿ ಇವರಿಗೂ ಧನ್ಯವಾದಗಳು. ಇನ್ನು ತಾಲೂಕು ಸಂಘಟನಾ ಸಂಚಾಲಕರಾಗಿ ಯಾನಪ್ಪ ಚಲವಾದಿ ಗೋನಾಕ್ನಿಂದ ಇವರು ಕೂಡ ಆಯ್ಕೆ ಮಾಡಿದ್ದು. ಇವರು ಕೂಡ ಧನ್ಯವಾದಗಳು. ಆಮೇಲೆ ಇದೇ ರೀತಿಯಾಗಿ ಚಿದಾನಂದ ಹೊಸಮಣಿ ತಾಲೂಕು ಸಂಘಟನಾ ಸಂಚಾಲಕರಾಗಿ ತಾಲೂಕು ಪಾರ್ಟಿಗಳು ಇವರು ಆಯ್ಕೆ ಮಾಡಲಾಗಿದೆ. ಇವರು ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲೇ ನಮ್ಮ ಲೋಕದಾಗಿರ್ತಕ್ಕಂಥ ನಮ್ಮ ಜೊತೆ ಯಾವಾಗಲೂ ಒಟ್ಟಾಗಿರ್ತಕ್ಕಂಥ ಸಮೀರ್ ಗಲ್ಗಲಿ ಅವರು ಕೂಡ ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಮಿತಿ ಆಮೇಲೆ ನಗರ ಘಟಕ ಸಮಿತಿ ಒಂದೊಂದಾಗಿ ಹೆಸರು ಕರಿತೀವಿ. ಅವ್ರು ಬಂದು ಶಾಲಾ ಹಾಕೋ ಮುಖಾಂತರ ಏನಪ್ಪಾ ಅಂತ ಇದು ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಸಂಘಟನೆ ಬೆಳೆಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ರಥವನ್ನು ಏನಪ್ಪಾ ಅಂದ್ರೆ ನಾವು ಎಳ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಈ ನಮ್ಮ ಬಸವರಾಜ ಮೈತ್ರಿ ಅವರು ಗಿರ್ಸಾಗರದಿಂದ ಬಂದವರು ಬಟ್ ನಮ್ಗೆ ಸವಾಸ ಬಿಟ್ಟಿದ್ರು ಅವ್ರು. ಅವಾಗ ಏನಪ್ಪಾ ಅಂದ್ರೆ ನಾವು ಒಂದೇ ಕಾರ್ಯಕ್ರಮ ನಾವು ಸಂಘಟನೆಯನ್ನು ಮಾಡಾಗ ಅವ್ರೇನಪ್ಪಾ ಅಂದ್ರೆ ಸಾಕಷ್ಟು ಶ್ರಮ ಹಾಕಿ ಗಿರ್ಸಾಗರದಿಂದ ಸಾಕಷ್ಟು ಜನ ಅಲ್ಲೇ ಅಲ್ಲದೆ ಜಿಲ್ಲಾಗೂ ಕರ್ಕೊಂಡು ಬಂದಿದ್ರು. ಅವರು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ನಾವು. ಏನಪ್ಪಾ ಅಂದ್ರೆ ಅವರಿಗೆ ಅಧಿಕಾರ ಹಸ್ತಾಂತರವನ್ನ ಅಥವಾ ಅವರ ಅಧಿಕಾರ ವಹಿಸಿಕೊಂಡಿದ್ದೀರಿ ಜಿಲ್ಲಾ ಸಂಘಟನಾ ಸಂಚಾಲಕರು. ಹೇಳ್ಬೇಕು ನಮ್ಮ ಸರ್ವೇಶನ್ ಅವರು ಸಂಘಟನೆ. ಅದೇ ರೀತಿ ಬಸವರಾಜ್ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿ ಶಾಲಾ ಮತ್ತು ಅಂಬೇಡ್ಕರ್ ವಾದ ಅಂದ್ರೆ ಅದು ದೊಡ್ಡ ನಿಲುವು. ಆ ನಿಲುವಿನ ಬಂದು ಸಿಪಾಯಿ ಅಂತ ನೀವು ಕೆಲಸ ಮಾಡಬೇಕಾಗಿತ್ತು. ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ನಾನೋ ಸ್ವಲ್ಪ ಕಾರ್ಯಾಚರಣೆ ಮಾಡ್ತಾನೋ ಅನ್ನೋದು ಆಗಬಾರ್ದು. ನಿಮ್ಮಲ್ಲಿ ಒಂದು ದೃಢ ನಿರ್ಧಾರ ತಗೊಳ್ಬೇಕು ಇವತ್ತಿನಿಂದ. ಅವತ್ತು ಆಯ್ಕೆಯಾಗಿ ಸುಮ್ಮನೆ ಹೋಗಿ ಏನೋ ತಾಲೂಕಿನಾಗ ಜಿಲ್ಲೆಯೊಳಗೆ ಹೋಗ್ಬೋದು ಅಂದ್ರೆ ನೀವು ಕಟ್ಟುವಂತ ಮನಸ್ಸುಗಳಾಗಬೇಕು. ಸಾಕಷ್ಟು ತೊಂದರೆ ಇಲ್ಲ ಬಂದಿಲ್ಲ ನಮ್ದಿನ ಅವ್ರಿಗೆ ಆ ಜನರಿಗೆ ಸ್ಪಂದನೆ ಆಗಿರ್ಬೇಕು. ನೀವೆಲ್ಲ ಸಂಘಟನೆಗಾರಂದ್ರೆ ಅವ್ರಿಗೆ ದುಡಿಸುವಂಥದ್ದಾಗಲಿ ಅವ್ರ ದೊಡ್ಡ ಕೊಡೋದಾಗಲಿ ಕಷ್ಟಕ್ಕೆ ನಿಲ್ಲುವಂಥ ಕೆಲಸ ನೀವು ಮಾಡಲೇಬೇಕಾದ್ರೆ ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನೀವು ಯಾವ ಏನು 9 ತಾಲೂಕುಗಳಿಂದ ಆಗಮಿಸಿದ್ರಿ ನಿಮ್ಮ ತಾಲೂಕು ಹೋಗಿ ಆ ತಾಲೂಕಾ ಸಮಿತಿಯನ್ನು ರಚನೆ ಮಾಡೋದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಶಾಖೆಗಳನ್ನು ಮಾಡಬೇಕು. ನೀವು ಆ ಗ್ರಾಮ ಶಾಖೆ ಗ್ರಾಮ ಮಟ್ಟದಲ್ಲಿ ನೀವು ಕಟ್ಟಿದಿಲ್ಲ. ಅದು ಸಾಕಷ್ಟು ಸಮಸ್ಯೆಗಳಿಲ್ಲ. ಗ್ರಾಮ ಪಂಚಾಯತ್ ಒಂದು ವರ್ಷಕ್ಕೆ ಗ್ರೇಡ್ 1 ಗ್ರಾಮ ಪಂಚಾಯತ್ 3 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಒಂದು ವರ್ಷಕ್ಕೆ. ಎಷ್ಟು 3 ಕೋಟಿ. ಅದರಲ್ಲಿ 24.10 ಅಂತ SC ಮೀಸಲಾತಿ ತಗೊಳ್ಬೇಕಾಗಿರ್ತದೆ SC ST ಗೆ.
ಅದನ್ನ ನಾವು ಬಳಕೆ ಮಾಡಕ್ಕಿಲ್ಲ ಅವರು ದುರ್ಬಳಕೆ ಆಗ್ತದೆ ಬೇರೆ ಕಡೆ ಏನ್ ಮಾಡಿದಾರಪ್ಪ ಅಂತಂದ್ರ ಒಂದು ಸಂಚಾಲಕರಾಗಿರಿ ನೀವೇನಪ್ಪ ಅಂತಂದ್ರೆ ಇದು ಜವಾಬ್ದಾರಿ ಅಷ್ಟೇ ಇಲ್ಲ ಏನೋ ನಿಮ್ಗೆ ಎಲ್ಲಾರಿಗೆ ಮಾಡಕ್ ಸಾಧ್ಯ ಆಗದ ಕೆಲಸಗಳನ್ನ ಒಬ್ಬ ಹಿರಿಯ ಹಿರಿಯ ಒಂದು ಜವಾಬ್ದಾರಿ ಕೊಟ್ಟಿದ್ರೆ ಜಿಲ್ಲಾ ಸಂಚಾಲಕ ಆಗಿರ್ತಾರ ಹಂಗ ಜಿಲ್ಲಾ ಸಂಘಟನಾ ಸಂಚಾಲಕರು ಅಂದ್ರೆ ಅವ್ರ ಜೊತೆ ನೀವು ಇರಬೇಕು. ಹಂಗೆ ತಾಲೂಕಾ ಸಂಚಾಲಕರು ಅಂದ್ರೆ ಅವ್ರ ಜೊತೆ ನಿಮ್ ಜೊತೆ ತಾಲೂಕಾ ಸಂಘಟನಾ ಸಂಚಾಲಕರು ನಿಮ್ ಜೊತೆ ಇರ್ತಾರ. ಹಂಗೆ ಎಲ್ಲ ಕೆಲಸ ಆಗಬೇಕು. ಮಹಿಳೆಯರನ್ನ ಹೆಚ್ಚು ಇರ್ಬೇಕು ಅವ್ರಿಗೆ ಕಾರ್ಮಿಕರ ಜೊತೆ ಹೋಗ್ಬೇಕು ನೀವು. ಅವರು ಕಾರ್ಮಿಕರು ಇದ್ದೇ ಇರ್ತಾರ. ನಗರಸಭೆಯಲ್ಲಿ ಸಾಕಷ್ಟು ತೊಂದರೆಗಳು ಅಲ್ಲಿ ಭೇಟಿ ಕೊಡಬೇಕು. ಅವ್ರ ಜೊತೆ ಹೋಗ್ಬೇಕು. ಕೆಲಸ ಮಾಡಿದ್ದಾರೆ. ಅವ್ರ ಏನ ಸಂಘಟನೆ ಮಾಡಿದ್ರು ಬದಾಮಿ ಒಳಗ ಬಹಳ ಅತ್ಯುತ್ತಮವಾಗಿ ಸಂಘಟನೆ ಮಾಡಿ ನಮ್ಮ ಸಮಾಜವನ್ನ ಅಥವಾ SC ಸಮಾಜದಲ್ಲಿ